ಉಸ್ಕೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಉಸ್ಕೂರು ದಾಸನಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು 2026-27ನೇ ಸಾಲಿನ ಯಶಸ್ವಿನಿ ಕಾರ್ಡ್ಗಳ ವಿತರಣಾ ಸಮಾರಂಭಕ್ಕೆ ಆಗಮಿಸಿದ್ದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರು ಹಾಗೂ ಡಾಕ್ಟರ್ ಬಿ ರಮೇಶ್ ರವರ ಘನ ಅಧ್ಯಕ್ಷತೆಯಲ್ಲಿ ಉಸ್ಕೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಇದೇ ಸಂದರ್ಭದಲ್ಲಿ ಮಲ್ಲೇಶ್ವರಂ ಕಣಿವೆ ಆಸ್ಪತ್ರೆ ಹಾಗೂ ಬಿಜಿಎಸ್ ಎಂಸಿಎಚ್ ಹಾಸ್ಪಿಟಲ್ಗಳ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಮತ್ತು ನಿಕಟಪೂರ್ವ ಸದಸ್ಯರು ಹಾಗೂ ಉಸ್ಕೂರು ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಅವರು, ಉಪಾಧ್ಯಕ್ಷರಾದ ಮಹೇಶ್ ಕುಮಾರ್ ಎಸ್, ನಿರ್ದೇಶಕರುಗಳಾದ ಸುರೇಶ್, ಕುಸುಮ, ಜ್ಯೋತಿ, ಸುಧಾಡಿ, ಕೆಂಪಮ್ಮ, ಎನ್ ನಾಗರಾಜು, ರಾಜಣ್ಣ ಎನ್ಸಿ, ಬಿ ಹನುಮಂತರಾಜು, ಶ್ರೀನಿವಾಸ್, ಎಂ ನಾಗರಾಜು ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಹಾಗೂ ಯಶಸ್ವಿನಿ ಕಾರ್ಡ್ ವಿತರಣಾ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆರಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದರ ಜೊತೆಗೆ ನಮ್ಮ ಬಿಜಿಎಸ್ ಹಾಸ್ಪಿಟ್ಲು ಡಾಕ್ಟರ್ ಕೃಷ್ಣಮೂರ್ತಿಯವರು ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಗೋಪಾಲ್ಪುರ ಮುಖ್ಯಸ್ಥರಾದಂಥ ನಮ್ಮ ಸಚಿನ್ ಅವರು ಹಾಗೂ ನಮ್ಮ ಸಹಕಾರದ ಇಲಾಖೆಯ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಮಹೇಶ್ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲರಿಗೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ನಮ್ಮ ಬ್ಯಾಂಕಿನ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದರ ಜೊತೆಗೆ ಇವತ್ತು ನಮ್ಮ ಬ್ಯಾಂಕಿನ ವತಿಯಿಂದ ಯಶಸ್ವಿನಿ ಕಾರ್ಡು ಬಡವರಿಗೆ ಉಚಿತವಾಗಿ ಆರೋಗ್ಯ ಶಿಬಿರ ಮತ್ತು ಆರೋಗ್ಯದ ಸಂಬಂಧಪಟ್ಟಂಗೆ ಏನೇನು ಅನುಕೂಲಗಳು ಬೇಕು ಅದನ್ನು ಕೆಲವೊಂದು ಹಾಸ್ಪಿಟ್ಲುಗಳಲ್ಲಿ ಮೀಸಲಿಟ್ಟಂಥ ಹಾಸ್ಪಿಟ್ಲುಗಳಲ್ಲಿ ಅದರ ಪ್ರಯೋಜನ ಪಡ್ಕೊಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀವಿ. ಅದ್ರ ಜೊತೆಗೆ ನಮ್ಮ ಬ್ಯಾಂಕಿನ ವತಿಯಿಂದ ಇವತ್ತು ಒಂದು ಉಚಿತ ಹೆಲ್ತ್ ಕ್ಯಾಂಪು ಮತ್ತು ಬ್ಲಡ್ ಡೊನೇಷನ್ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಒಂದೇ ವೇದಿಕೆಯಲ್ಲಿ ಇವತ್ತು ಆಯೋಜಿಸಿದ್ದೀವಿ. ಅದರ ಸದುಪಯೋಗ ಪಡ್ಕೊಬೇಕು. ಈಗ ಕೆಲವು ಕೆಲವು ವಯಸ್ಸಾದಂಥವರು BP ಶುಗರ್ ಅಂಥವರು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ, ದೂರ ಟ್ರಾನ್ಸ್ಪೋರ್ಟ್ ಇರ್ಬೋದು ಮತ್ತು ಕರ್ಕೊಂಡು ಹೋಗೋರ ವ್ಯವಸ್ಥೆ ಇಲ್ಲದೆ ಇರ್ಬೋದು. ಅದನ್ನೆಲ್ಲ ನೋಡಿಕೊಂಡು ನಾವು ಬ್ಯಾಂಕಿನಿಂದ ಆದಷ್ಟು ಬೇಗ ಒಂದು ತಿಂಗಳಿಗೆ ಒಂದು ಕ್ಯಾಂಪ್ ಆದರೂ ಹಾಕಬೇಕು ಅಂತ ಹೇಳಿ ತಿಳ್ಕೊಂಡು ಒಂದೊಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಅದ್ರ ಜೊತೆಗೆ ನಾವು ಪಂಚಾಯತಿನಲ್ಲಿದ್ದಾಗ ಪ್ರತಿ ಊರಿಗೆ ನಮ್ಮ BGS ಮತ್ತು ಗೋಪಾಲ್ಪುರ ಆರೋಗ್ಯ ಇಲಾಖೆಯಿಂದ ಹಲವು ಅನುಕೂಲಗಳನ್ನು ಕೂಡ ಮಾಡಿಕೊಟ್ಟವರು. ನಾವು ಕೇಳ್ಕೊಂಡಾಗ BGSನವರು ಎಲ್ಲೂ ಇಲ್ಲ ಅಂದಿಲ್ಲ. ಅದ್ರ ಜೊತೆಗೆ ನಮ್ಮ BGSನ ಕೃಷ್ಣಮೂರ್ತಿ ಸರ್ ನನಗೆ ಸುಮಾರು ಒಂದಷ್ಟು ಫೋನ್ಗಳು ಬರ್ತವೆ. ಪಾಪ ಬಡವರು ಅಲ್ಲೋದಾಗ ಹಾಸಿಗೆ ವ್ಯವಸ್ಥೆ ಇರ್ಬೋದು ಮತ್ತು ರೂಮಿನ ವ್ಯವಸ್ಥೆ ಇರ್ಬೋದು ಮತ್ತು ಮೆಡಿಕಲ್ ಮಾಡಿದಾಗ ಸ್ವಲ್ಪ ನೆಗೋಷಿಯೇಷನ್ಸ್ ಎಲ್ಲ ಮಾಡಿಕೊಡಿ ಅಂತ ಕೇಳಿದಾಗ ನನಗೆ ಯಾವತ್ತೂ ಕೂಡ ನಮ್ಮ ಕೃಷ್ಣಮೂರ್ತಿ ಸರ್ ಇಲ್ಲ ಅಂದಿಲ್ಲ. ಒಂದೇ ಒಂದು ರಿಂಗಿ ಫೋನ್ ಎತ್ಕೊಂತಾರೆ, ಆಯ್ತು ರಮೇಶ್ ಅವರೇ ಮಾಡಿಕೊಡ್ತೀವಿ ಅಂದವರೇ. ಇದರ ಅನುಕೂಲಗಳು ಸುಮಾರು ಜನಕ್ಕೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸಿಕ್ಕಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಕೃಷ್ಣಮೂರ್ತಿ ಸರ್ ನಮಗೆ ಹೆಲ್ಪ್ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಗೋಪಾಲ್ಪುರದಲ್ಲಿ ಇವಾಗ ಯುವಕರು ಡಾಕ್ಟರು ಕೂಡ ಬಂದವರೇ, ಅವರು ಕೂಡ ಸ್ಪಂದಿಸ್ತಾರೆ ಕೆಲಸ. ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಇವತ್ತು ಈ ಭಾಗದ ಎಲ್ಲ ಗ್ರಾಮಗಳ ಜನಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಉಚಿತವಾದಂಥ ಆರೋಗ್ಯ ಶಿಬಿರ, ಕಣ್ಣಿನ ತಪಾಸಣೆ, ಅವರಿಗೆ ಉಚಿತವಾಗಿ ಕನ್ನಡಕ, ಆಪರೇಷನ್ ಆಗಿದ್ರೆ ಕೂಡ ಅವರಿಗೆ ರಿಯಾಯಿತಿ ದರದಲ್ಲಿ ಆಪರೇಷನ್ನು, ಮತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪರಮ ಪೂಜ್ಯ ಆದಿಚುಂಚನಗಿರಿ ಸ್ವಾಮೀಜಿಗಳ ಆಶೀರ್ವಾದದಿಂದ ನಿರ್ಮಾಣ ಆಗಿರ್ತಕ್ಕಂಥ BGS ಆಸ್ಪತ್ರೆ ನಗರೂರು, ಅಲ್ಲಿಂದ ಕೂಡ ECG, BP, ಶುಗರು ಈ ಥರ ಬೇಸಿಕ್ ಏನಿದೆ ಅದನ್ನು ತಪಾಸಣೆಯನ್ನು ಮಾಡಿ ಅವ್ರಿಗೆ ಚಿಕಿತ್ಸೆಯನ್ನು, ಔಷಧಿಗಳನ್ನು ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸ್ನೇಹಿತರಾದಂಥ ಡಾಕ್ಟರ್ ರಮೇಶ್ ಅವರೇ, ಉಪಾಧ್ಯಕ್ಷರಾದಂಥ ಡಾಕ್ಟರ್ ಮಹೇಶ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರೇ ಮತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದೆ ನೀವೆಲ್ಲ ಕೂಡ. ಪುಕ್ಷೇಟೆ ತಪಾಸಣೆ ಅಂದರೆ ಬರೋಲ್ಲ ಜನ, ಭಾಳ ಕಷ್ಟ. ಅದೇನೋ ಫ್ರೀನಂತಪ್ಪ ಯಾಕೆ ಹೋಗೋದು ಅಂತೇಳಿ
ಫ್ರೀ ಅಂದ್ರೂ ಕೂಡ ನೀವು ಆಸ್ಪತ್ರೆಗೆ ದುಡ್ಡು ಕೊಡೋಗಿದ್ರೆ ಹೋಗ್ರಿ, ಏನು ತೊಂದರೆ ಇಲ್ಲ. ಅಲ್ಲೋಗಿ ಹಿಂಗೆ ಕೈ ಮುಟ್ಟಿದ್ರೆ 1000 ರೂಪಾಯಿ ಕೊಡಬೇಕು. ನೀವೊಂದು ECG ಮಾಡಬೇಕಾದ್ರೆ ಒಂದು 1000 ರೂಪಾಯಿ ಕೊಡಬೇಕು. ಅದೇ ಡಾಕ್ಟರ್ಗಳನ್ನ ಕರೆಸಿ ಇಲ್ಲಿ ಮಾಡ್ತೀವಿ ಅಂದರೆ ಜನ ಬರೋಲ್ಲ. ಅಲ್ಲೂ ಅದೇ ಚಿಕಿತ್ಸೆನೇ, ಇಲ್ಲೂ ಅದೇ ಚಿಕಿತ್ಸೆನೇ. ಆದರೆ ಇತ್ತೀಚೆಗಂತೂ ಆರೋಗ್ಯದ ಬಗ್ಗೆ ಬಹಳಷ್ಟು ಜನ ಕಾಳಜಿಯೇ ಬಂದಿದೆ ಈಗೆಲ್ಲ ಕೂಡ. ಮೊದಲೆಲ್ಲ ಆಸ್ಪತ್ರೆಗೆ ಹೋದಂತ ಜ್ಞಾಪಕನೇ ಇರ್ತಾ ಇಲ್ಲ. ನಮ್ಮ ತಂದೆಗಳನ್ನೆಲ್ಲ ಕೇಳಿ ನೋಡ್ರಿ, ಮಾತ್ರೆನೂ ತಗೊಂತಾ ಇರ್ಲಿಲ್ಲ. ಯಾಕಂದ್ರೆ ಅವಾಗ ಆರೋಗ್ಯ ಹಂಗಿತ್ತು ನಮ್ಗೆ. ಬೆಳಗ್ಗೆ ಎದ್ದ ತಕ್ಷಣ ರಾಗಿ ರೊಟ್ಟಿನೋ ಅಂಬಲಿನೋ ಕುಡ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ವಿ. ವಾತಾವರಣ ಸ್ವಚ್ಛವಾಗಿತ್ತು, ಗಾಳಿ ಅಶುದ್ಧ ಆಗಿರ್ಲಿಲ್ಲ. ಕುಡಿಯೋ ನೀರು, ಕೆರೆ ನೀರು ಕುಡಿತಾ ಇದ್ವಿ ನಾವೆಲ್ಲ ಕೂಡ. ದನಗಳೊಂದ್ ಕಡೆ ಕುಡಿತಾ ಇದ್ರೆ ನಾವೊಂದ್ ಕಡೆ ಕುಡಿತಾ ಇದ್ವಿ. ಅಲ್ಲೇ ಈಜೊಡಿತಾ ಇದ್ವಿ. ಮಧ್ಯಾಹ್ನ ಹೊಲದ ಹತ್ರಕ್ಕೆ ನಮ್ಮ ಅಮ್ಮನ ಯಾರೋ ಮುದ್ದೆ ಕಟ್ಕೊಂಡು ಸೊಪ್ಪು ಸಾರು ತಗೊಂಬರೋಳು. ತಿರ್ಗಾ ರಾತ್ರಿ ಊಟನ 7 ಗಂಟೆಗೆ ಊಟ ಮಾಡ್ತಾ ಇದ್ವಿ. ಯಾವ TV ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ. ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ವಿ. ಯಾವ ಕಾಯಿಲೆನೂ ಇರಲಿಲ್ಲ, ಕಸಾಲೆ ಇಲ್ಲ. ಕಾರಣಕರ್ತರಾಗಿದ್ದಾರೆ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಮತಿ ಸುಧಾ